ಎಲ್ಲರಿಗೂ ನಮಸ್ಕಾರ. ನಾವ್ ಹಿಂದಿನ ವಿಡಿಯೋ ಒಳಗೆಲ್ಲ ಈ ಮೆನೋಪಾಸ್ ಆದಂತ ಹೆಣ್ಮಕ್ಳು, ಮುಟ್ ನಿಂತ ಹೆಣ್ಮಕ್ಳು ಮೆಂಟಲಿ ಏನೇನ್ ಸಫರ್ ಆಕ್ಕಾರ, ಅವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಬರ್ತಾವ ಅನ್ನೋದನ್ನ ಡಿಸ್ಕಸ್ ಮಾಡೀವಿ. ಯಾರಿಗ್ ಗೊತ್ತಿಲ್ಲಲ್ಲ, ಫಸ್ಟ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಚಾನೆಲ್ ಸರ್ಚ್ ಮಾಡ್ರಿ, ಅದ್ರೊಳಗೆ ಸಾಕಷ್ಟು ವಿಡಿಯೋ ಸಿಗ್ತಾವು. ರೀಸೆಂಟ್ಲಿ ಮಾಡದಂತ ಈ ವಿಡಿಯೋ ಒಳಗ ನಿಮಗ್ ಮೆಂಟಲ್ ಪ್ರಾಬ್ಲಮ್ಸ್ ಹೆಂಗಾಕಿ ಮಾನಸಿಕವಾಗಿ ಸಫರ್ ಆಗ್ತಾಳ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ ನಾನು. ಕೆಲವು ಜನ ನನಗೆ ವಿಶೇಷವಾಗಿ ಏನ್ ಕೇಳಾರಂದ್ರ, ಬರೀ ಮಾನಸಿಕ ಅಲ್ಲ, ಫಿಸಿಕಲಿ ಕೂಡ ಹೆಣ್ಮಕ್ಳು ಬಹಳಷ್ಟು ಚೇಂಜಸ್ ಆಗ್ತಾವು, ಬಹಳ ಸಫರ್ ಆಗ್ತಾರ. ಅದ್ರೊಳಗೆ ಯಾಕೆ ಹಂಗಾಗ್ತಾವ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳ್ರಿ ಅಂತ ಹೇಳಾರ. ಕ್ಯಾಶುವಲಿ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ಇಟ್. ಫಿಸಿಕಲ್ ಪ್ರಾಬ್ಲಮ್ಸ್ ಏನೇನ್ ಬರ್ತಾವು ಅಂದ್ರೆ, ಫಸ್ಟ್ ಬರುವಂತದ್ದು ಇದನ್ನ ಮುಟ್ಟು ನಿಂತ ಮೇಲೆ ಅಂತಲ್ಲ, ಮುಟ್ಟು ನಿಲ್ಲೋ ಸಮಯದೊಳಗ, ಅಂದ್ರೆ ಮೆನೋಪಾಸ್ ಅನ್ನ ಸಮೀಪಿಸ್ತಿದ್ಲಂದ್ರೆ ಪೆರಿ ಮೆನೋಪಾಸಲ್ ಟೈಮ್ ಅಂತ ಹೇಳ್ತೇವಿ, ಅಥವಾ ಮೆನೋಪಾಸ್ ಆದಂತ ಹೆಣ್ಮಕ್ಳು ಹಾಟ್ ಫ್ಲಶಸ್ ಅಂಡ್ ನೈಟ್ ಸ್ವೆಟ್ಸ್ ಅಂತ ಬರ್ತಾವ. ಈ ಹಾಟ್ ಫ್ಲಶಸ್ ಅಂದ್ರೆ ಏನು? ಬಿಸಿ ಬಿಸಿ ಅನ್ಸೋದು, ಮೈಯೆಲ್ಲ ಬಿಸಿ ಬಿಸಿ ಆಗೋದು, ಇಡೀ ಮನೆಯೊಳಗೆ ಎಲ್ಲಾರ್ಗು ತಂಪಾಗಿರ್ತದ, ಎಲ್ಲಾರ್ಗು ಏನು ಶಕಿ ಏನಿಲ್ಲ, ಥಂಡ್ ಐತಿ ಅಂತಿರ್ತಾರ. ಈಕಿಗೆ ಒಬ್ಬಾಕಿಗೆ ಮೆನೋಪಾಸ್ ಆದಂತ ಹೆಣ್ಮಗಳಿಗೆ ಬಹಳ ಶಕೆ ಅನಿಸ್ತಿರ್ತದ. ನನಗ್ ಫ್ಯಾನ್ ಹಾಕ್ರಿ, ನನಗ್ ಬಹಳ AC ಫ್ಯಾನ್ ಇಲ್ಲಾರ್ದ ಮಲ್ಕೊಳಿಕೆ ಆಗಂಗಿಲ್ಲ ಅನಿಸ್ತಿರ್ತದ. ಕಿವಿ ಒಳಗೆಲ್ಲ ಒಂಥರ ಬಿಸಿ ಹವಾ ಬಂದಂಗ ಆಗ್ತಿರ್ತದ, ಕಣ್ಣಾಗಿಂದ ಉಗಿ ಬಂದಂಗ ಆಗ್ತಿರ್ತದ, ಮೂಗಿಂದ ಉಗಿ ಬಂದಂಗ ಆಗ್ತಿರ್ತದ. ಕೆಲವು ಮಂದಿ ಹೆಣ್ಮಕ್ಳಂತೂ ನಮ್ಮಲ್ಲಿ ಪೇಷಂಟ್ಸ್ ಏನ್ ಹೇಳ್ತಾರಂದ್ರೆ, ಈ 1-2 ವರ್ಷ ಆತ್ರಿ ನಂಗೆ ಪ್ರತಿ ದಿವ್ಸ ಸಾಯಂಕಾಲ ಜ್ವರ ಬರ್ತಾವ, ಪ್ರತಿ ದಿವ್ಸ ಸಾಯಂಕಾಲ ಮೈ ಬಿಸಿ ಆಗ್ತದ್ರಿ ನನಗ ಅಂತಾರ. ಎಸ್ಪೆಷಲಿ ಸಾಯಂಕಾಲ ಯಾಕೆ ಗೊತ್ತಾಗ್ತದ ಅವ್ರಿಗೆ ಅಂದ್ರೆ, ಒಂದು ವಾತ ಪ್ರಕೋಪ ಆಗುವಂತ ಸಮಯ ಸಾಯಂಕಾಲ, ಮತ್ತು ಸಾಯಂಕಾಲ ಸ್ವಲ್ಪ ಎಲ್ಲಾ ಕೆಲಸಗಳನ್ನ ಆಕಿ ಮುಗಿಸಿ ಆಕಿ ಮೈಂಡ್ ಡೈವರ್ಟ್ ಆಗಿರ್ತದ. ಮುಂಜಾನೆ ಟೈಮ್ ಒಳಗೆ ಕೆಲ್ಸದ ಕಡೆ ಗಮನ ಇರ್ತದ ನೋಡ್ರಿ, ಗಂಡ ಮಕ್ಕಳು, ಆಫೀಸು, ಅದು ಅಡಿಗೆ, ಅದು ಎಲ್ಲ ಕ್ಲೀನಿಂಗ್ ಅಂತೇಳಿ. ಸಾಯಂಕಾಲ ಆದಂಗೆಲ್ಲ ಆಕೆ ತನ್ನಷ್ಟಕ್ಕೆ ತಾನ ವಿಚಾರ ಮಾಡ್ಕೊಳಿಕ್ ಶುರು ಮಾಡ್ತಾರ, ಟೈಮ್ ಸಿಗ್ತದ ತನ್ನಂತ ಅಬ್ಸರ್ವ್ ಮಾಡ್ಕೊಳಿಕ್ಕೆ. ಮತ್ತು ವಾತ ಪ್ರಕೋಪ ಆಗುವಂತ ಸಮಯ ಆಗೋದ್ರಿಂದ ಅಲ್ಲಿ ನರ್ವಸ್ ಸಿಸ್ಟಮ್ ಹೈಪರ್ ಸೆನ್ಸಿಟಿವಿಟಿ ಆಗೋದ್ರಿಂದ ಆಕಿಗೆ ಬಹಳ ತನ್ನಷ್ಟಕ್ಕೆ ತಾನು ಹೀಟ್ ಫೀಲಿಂಗ್ ಬರ್ತಿರ್ತದ, ಬಾಡಿ ಹಾಟ್ ಅನ್ನಿಸ್ತಿರ್ತದೆ. ಅದ್ರ ಜೊತೆಗೆ ದ ಸೇಮ್ ಹೈಪರ್ ಸೆನ್ಸಿಟಿವಿಟಿ ಆಫ್ ದಿ ನರ್ವಸ್ ಸಿಸ್ಟಮ್ ಆಗೋದ್ರಿಂದ ರಾತ್ರಿ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ನೈಟ್ ಸ್ವೆಟ್ಸ್, ಸಡನ್ ಆಗಿ ನಿದ್ದೆಂತೂ ಸರಿ ಆಗುದಿಲ್ಲ, ಅದ್ರೊಳಗೆ ಗಾಬರಿ ಆಗೋದು, ಎದ್ದೇಳೋದು, ಮೈಯೆಲ್ಲ ಕಟ್ಟ ಬೆವ್ರು ಹೊಡಿಯೋದು. ಎಷ್ಟೋ ಸರಿ ಅವರು ಬೆವ್ರು ಏನೋ ಆಗ್ಬಿಟ್ಟದ ಅನ್ನುವಷ್ಟು ಅವ್ರಿಗೆ ಬೆವ್ರು ಬರ್ತಿರ್ತದ. ಹಂಗ ಅನ್ಕೊಳ್ಳೋ ಆಟೋಮೆಟಿಕ್ಲಿ ನಿದ್ದೆ ಸರಿ ಆಗೋದಿಲ್ಲ. ಇವಿ ಎರಡು ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣ, ಅಗೇನ್ ನಾ ಹೇಳ್ದಂಗ ಈಸ್ಟ್ರೋಜನ್ ಹಾರ್ಮೋನ್ ಡ್ರಾಪ್ ಡೌನ್ ಆಗೋದು. ಈಸ್ಟ್ರೋಜನ್ ನಮ್ಮ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡ್ತಿರ್ತದ್ರಿ, ಅದರಲ್ಲಿ ಡ್ರಾಪ್ ಆಗ್ತದ. ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರೋದ್ರಿಂದ ದೇಹ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ಕೊಳ್ಳಿಕ್ ಕಾರಣ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಬಟ್ ಅನ್ಫಾರ್ಚುನೇಟ್ಲಿ ಇವೆರಡೂ ಡ್ರಾಪ್ ಆಗೋದ್ರಿಂದ ಏನಾಗ್ತದ, ಈ ರೀತಿಯಾಗಿ ಸಡನ್ ಹಾಟ್ ಫ್ಲಶಸ್ ಎಲ್ಲ ಬರಕ್ ಶುರುವಾಗ್ತಾವ, ನೈಟ್ ಸ್ವೆಟಿಂಗ್ ಬರಕ್ ಶುರುವಾಗ್ತದ. ಮತ್ತು ಇಂಥವ್ರ ಮುಖ ಎಕ್ದಮ್ ರೆಡ್ನೆಸ್ ಆಗಿಬಿಡ್ತದ. ಹಾಟ್ ಫ್ಲಶಸ್ ಬಂತು ಅಂದ್ರೆ ಮುಖ ಕೆಂಪಾಗ್ತದ, ಮುಖ ಕೆಂಪಾದ ಕೂಡ ಸಿಟ್ಟು ಬರಕ್ ಶುರುವಾಗ್ತದ. ಆಟೋಮೆಟಿಕಲಿ ಫಿಸಿಕಲಿ ಅಂಡ್ ಮೆಂಟಲಿ ಕನೆಕ್ಟೆಡ್ ಇರ್ತದ. ಅದ್ರ ಜೊತೆ ಪಾಲ್ಪಿಟೇಷನ್ ಶುರುವಾಗ್ತವು, ಹೆದರಿಕೆ ಶುರುವಾಗ್ತವೆ. ಯಾರಿಗೇ ಆಗ್ಲಿ, ಎಲ್ಲಾರು ಅಕ್ಕಪಕ್ಕದವ್ರು ಆರಾಮಿದ್ದಾರ, ನನಗೆ ಸಡನ್ ಬೆವ್ರು ಬಂತು ಅಂದ್ರೆ ನನಗೆ ಏನಾಯ್ತು ಅಂತ ಸಡನ್ ಗಾಬರಿ. ಇಟ್ಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಮ್ಮ ಮೈಂಡ್ ಹೆಂಗ್ ಕೆಲಸ ಮಾಡ್ತದ ಅಂದ್ರೆ, ಗಾಬರಿ ಆಗ್ಬಿಡ್ತೀವಿ. ಇಂಟರ್ನ್ ನಮ್ಮ ಹಾರ್ಟ್ ಬೀಟ್ ಹೆಚ್ಚಿಗೆ ಆಗ್ಬಿಡ್ತದ, ಪಾಲ್ಪಿಟೇಷನ್ ಡಬ 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 ಎದಿ ಹೊಡ್ಕೊಳಿಕ್ ಶುರು ಆಗ್ತದೆ. ಇದು ಒಂದು ರೀತಿಯ ಫಿಸಿಕಲ್ ಪ್ರಾಬ್ಲಮ್ಸ್ ಸಫರ್ ಆಗ್ತಾರೆ. ಇಂಥ ಸಮಸ್ಯೆಗಳು ಎಷ್ಟು ಜನರಿಗೆ ಅದಾವ ದಯವಿಟ್ಟು ಕಮೆಂಟ್ ಒಳಗೆ ಹಾಕ್ರಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾ ಹೇಳ್ತೇನೆ. ಇನ್ ಸೆಕೆಂಡ್ ಏನ್ ಬರ್ತದ ಅಂತಂದ್ರ, ವೆರಿ ಪಾಪ್ಯುಲರ್ ಅದು ಏನು, ವೇಟ್ ಹೆಚ್ಚಿಗೆ ಆಗೋದು. ಮುಟ್ಟು ನಿಂತು ಅಂತಂದ್ರ ಅವಾಗ್ನಿಂದ ವೇಟ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾಗ್ತದ. ಬಹಳ ಮಂದಿಗೆ ಆಗ್ತದ್ರಿ ಇದು. ಒಂದು ವೇಸ್ಟ್ ಲೈನ್ ಅಂತ ಏನ್ ಹೇಳ್ತೀವಿ, ಹೆಚ್ಚಾಗಿ ಈ ಮುಟ್ ನಿಂತಂತವ್ರಿಗೆ ಕೈ ಕಾಲು ತಪ್ಪಾಗೋದಿಲ್ಲ, ಹೊಟ್ಟೆ ಬರ್ಲಿಕ್ಕೆ ಶುರುವಾಗ್ತದ. ಮತ್ತು ವೇಸ್ಟ್ ಲೈನ್, ಈ ಒಂದು ಸೊಂಟದ ಭಾಗದೊಳಗ ಸಿಕ್ಕಾಪಟ್ಟಿ ಬೊಜ್ಜು ಶುರುವಾಗ್ತದ. ಹಿಂಗ್ಯಾಕ್ ಆಗ್ತದಪ್ಪ ಅಂದ್ರೆ, ಮೇನ್ ಆ ಹೆಣ್ಣು ಮಕ್ಕಳಗ ಕಾರ್ಟಿಸೋಲ್ ಅನ್ನುವಂತ ಹಾರ್ಮೋನ್ ಡ್ರಾಪ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗ್ತದೆ. ಕಾರ್ಟಿಸೋಲ್ ಅನ್ನುವಂತಹ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗೋದ್ರಿಂದ ಫ್ಯಾಟ್ ಮೆಟಬಾಲಿಸಮ್ ಕಡಿಮೆ ಆಗ್ತದೆ. ಫ್ಯಾಟ್ ಕರಗಬೇಕು. ನಾರ್ಮಲ್ ಹೆಂಗ್ರಿ ಅಂದ್ರ, ನಾರ್ಮಲ್ ಇರೋರಿಗೆ ದೇಹದೊಳಗ ಫ್ಯಾಟ್ ಕರಗತಿರ್ಬೇಕು, ಮಸಲ್ಸ್ ಸರಿಯಾಗಿ ಡೆವಲಪ್ಮೆಂಟ್, ಮಾಂಸಖಂಡಗಳ ರಚನೆ ಸರಿಯಾಗಿರ್ಬೇಕು, ಬೊಜ್ಜು ಮಾತ್ರ ಕರಗ್ತಿರ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇಂಥ ಹೆಣ್ಮಕ್ಳಿಗೆ ಏನಾಗ್ಬಿಡ್ತದ, ಬೊಜ್ಜು ಕರಗಂಗಿಲ್ಲ, ಬೊಜ್ಜು ಡೆಪಾಸಿಟ್ ಆಗಕ್ ಶುರು ಆಗ್ಬಿಡ್ತೈತಿ, ಮಾಂಸಖಂಡಗಳು ಕಡಿಮೆ ಆಗಕ್ ಶುರುವಾಗ್ತಾವ. ಅದಕ್ಕ ಕೈಕಾಲ್ ಸಣ್ಣ, ಹೊಟ್ಟೆ ಡುಮ್ಮ ಕಾಣಿಸ್ತಾರೆ ಎಷ್ಟೋ ಮಂದಿ. ನೋಡಿರಿ, ಕೈಕಾಲೆಲ್ಲ ಎಕ್ದಮ್ ಸಣ್ಣ ಇರ್ತಾವ್ರಿ ಕೆಲವು ಮಂದಿ, ಬಟ್ ಹೊಟ್ಟೆ ಮಾತ್ರ ಡುಮ್ ಆಗಿರ್ತದ. ಏನೊಂದ್ 6 ತಿಂಗಳ 8 ತಿಂಗಳ ಪ್ರೆಗ್ನೆಂಟ್ ಅದಾರ ಅನ್ನೋ ಟೈಪ್ ಕಾಣಿಸ್ತಿರ್ತಾರೆ. ಬಿಕಾಸ್ ಈ ಕಾರ್ಟಿಸೋಲ್ ಹೆಚ್ಚೆಚ್ಚಿಗೆ ಸ್ಟ್ರೆಸ್ ಹಾರ್ಮೋನ್ಸ್ ಉತ್ಪತ್ತಿ ಆಗೋದ್ರಿಂದ ಈ
ಹೊಟ್ಟೆ ಭಾಗದೊಳಗನ ಬೊಜ್ಜು ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗ್ತದ. ಬಹಳ ಮಂದಿ ಪ್ರಶ್ನೆ ಏನ್ ಗೊತ್ತಾ, ನಮ್ಗ ಬೇರೆ ಕಡೆ ಎಲ್ಲ ತೂಕ ಅಷ್ಟ ಅಡ್ಡಿ ಇಲ್ರಿ, ಬಟ್ ಹೊಟ್ಟಿ ಮಾತ್ರ ಬರ್ಲಿಕ್ಕತ್ತದ, ಈ ಹೊಟ್ಟಿ ಬೊಜ್ಜು ಮಾತ್ರ ಬರ್ಲಿಕ್ಕ, ಅದನ್ನಷ್ಟ ಕಡಿಮೆ ಆಗುವಂಗ ಏನ್ರ ಟ್ರೀಟ್ಮೆಂಟ್ ಇದ್ರೆ ಹೇಳ್ರಿ ಅಂತಾರ. ಹೊಟ್ಟಿ ನಿಮ್ಮ ದೇಹದೊಳಗ ಇರ್ತದ, ಹೊಟ್ಟಿ ಬೊಜ್ಜಷ್ಟ ಕಡಿಮೆ ಆಗುವಂತ ಟ್ರೀಟ್ಮೆಂಟ್ ಅಂತ ಹಂಗಿರಂಗಿಲ್ಲ. ನಾವು ಬೊಜ್ಜು ಕರಗಿಸ್ಲಿಕ್ಕೆ ಶುರು ಮಾಡಿದ್ರೆ ದೇಹದ ಎಲ್ಲಾ ಕಡೆ ಬೊಜ್ಜುನು ಕರಗ್ಲಿಕ್ಕೆ ಶುರು ಆಗ್ತದ್ರಿ. ಆದ್ರೂ ಕೂಡ ಸ್ಪೆಸಿಫಿಕಲಿ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸುವಂತ ವಿಶೇಷ ಚಿಕಿತ್ಸೆಗಳು, ವಿಶೇಷವಾದಂತ ಎಕ್ಸಸೈಸಸ್ ಅನ್ನ ಮಾಡೋದ್ರ ಮುಖಾಂತರ ನಾವು ಒಳ್ಳೆ ರಿಸಲ್ಟ್ ಕೊಡ್ಬೋದು. ಆದ್ರೆ ನೀವು ಕರೆಕ್ಟ್ ಆಗಿ ಕನ್ಸಲ್ಟ್ ಮಾಡ್ಬೇಕು. ಎಲ್ಲೋ ಇದ್ಕೊಂಡು ಬರೀ ಹೊಟ್ಟೆ ಬರ್ಲಿಕ್ಕತ್ತಂದ, ನನಗ ಹೊಟ್ಟೆ ಬರ್ಲಿಕ್ಕತ್ತಂದ ಮತ್ತೆ ಸ್ಟ್ರೆಸ್ ಮಾಡ್ಕೊಳ್ಳೋದು. ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆತಂದ್ರ ಬರುದೇನೋ ಆಗೇನು ಹೊಟ್ಟಿನ ಬರ್ತದ. ಹಿಂಗ ಹೊಟ್ಟಿ ಭಾಗದೊಳಗ ಮತ್ತು ಸೊಂಟದ ಭಾಗದೊಳಗ ವಿಪರೀತವಾದಂತ ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಶುರುವಾಗ್ತದ. ಇವೆಲ್ಲದ್ರ ಜೊತೆಗೆ ಬೋನ್ ಡೆನ್ಸಿಟಿ ಡೌನ್ ಆಗ್ತದ. ಬೋನ್ ಡೆನ್ಸಿಟಿ ಡೌನ್ ಆಯ್ತು ಅಂದ್ರ ಬೋನ್ಸ್ ಎಲ್ಲ ವೀಕ್ ಆಗ್ಲಿಕ್ಕೆ ಶುರುವಾಗ್ತಾವ. ಇದಕ್ ನಾವು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೇವೆ. ನೀವು ನೋಡಿರಿ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಒಂದು ಒಣಗಿದ ಬ್ರೆಡ್ ತಗೊಂಡ್ ಬರ್ರಿ, ಒಂದು ಹಸಿ ಬ್ರೆಡ್ ತಿಂತಿರಲ್ಲ, ಬ್ರೆಡ್ ನಾವು ತಿಂತೀವಲ್ಲ ಚಹಾ ಕಾಫಿ ಒಳಗೆ ಎದ್ಕೊಂಡು ಅಂತ ಬ್ರೆಡ್, ಒಂದು ಫ್ರೆಶ್ ಬ್ರೆಡ್ ತಗೊಂಡ್ ಬರ್ರಿ, ಒಂದು ಒಣಗಿದ ಬ್ರೆಡ್ ತಗೊಂಡ್ ಬರ್ರಿ. ಫ್ರೆಶ್ ಬ್ರೆಡ್ ಹೆಂಗಿರ್ತದ, ಅದನ್ನ ನೀವು ಬೆಂಡ್ ಮಾಡ್ಬೋದು, ಬ್ರೆಡ್ ರೋಲ್ ಮಾಡ್ಬೋದು, ಅಂದ್ರೆ ಫ್ಲೆಕ್ಸಿಬಲ್ ಇರ್ತದೆ, ಬೆಂಡ್ ಮೆತ್ತಗಿರ್ತದೆ. ಆದ್ರೆ ಅದೇ ಬ್ರೆಡ್ ಅನ್ನ ಒಣಗಿತ್ತಂದ್ರೆ, ಕಂಪ್ಲೀಟ್ಲಿ ಒಣಗಿತಂತಂದ್ರೆ ಅದು ಬ್ರಿಟಲ್ ಆಗ್ಬಿಡ್ತದೆ, ಒಂಥರ ಕರಕರ ಆಗ್ಬಿಡ್ತದೆ. ನೀವ್ ಈಸಿಲಿ ಹಿಂಗ ಮುರಿದ್ರಿ ಅಂದ್ರೆ ಒಣಗಿದ ಬ್ರೆಡ್ ಟಕ್ ಅಂತ ಮುರಿತದ. ಆದ್ರೆ ಅದೇ ಹಸಿ ಬ್ರೆಡ್ ಮುರಿಲಿಕ್ಕೆ ಬರಂಗಿಲ್ಲ. ಸೇಮ್ ನಮ್ಮ ದೇಹದೊಳಗ ಕೊಲಾಜನ್ ಅನ್ನುವಂತ ಫೈಬರ್ ಕಡಿಮೆ ಆಗ್ತಾ ಹೋಯ್ತು ಅಂದ್ರೆ, ಕೊಲಾಜನ್ ಅನ್ನುವಂತ ಕಂಟೆಂಟ್ ಕಡಿಮೆ ಆಗ್ತಾ ಹೋದಂಗೆಲ್ಲ ಬೋನ್ಸ್ ಏನಾಗ್ತಾವು, ಎಕ್ದಮ್ ಬ್ರಿಟಲ್ ಒಣಗದಂಗ ಆಗ್ಲಿಕ್ಕೆ ಶುರುವಾಗ್ತಾವ. ಇದಕ್ಕೆ ವಾತ ಪ್ರಕೋಪ ಅಂತ ಹೇಳ್ತೇವೆ ನಾವು. ಅಸ್ಥಿಗತ ವಾತ ಹೆಚ್ಚಿಗೆ ಆದಂಗೆಲ್ಲ ಆಸ್ಟಿಯೋಪೋರೋಸಿಸ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾಗ್ತದ. ಅವಾಗ ಈಸಿಲಿ ಫ್ರಾಕ್ಚರ್ಸ್ ಆಗ್ತಾವ್ರಿ. ಈ ಮೆನೋಪಾಸ್ ಆದ ಹೆಣ್ಮಕ್ಳು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರ, ಅಥವಾ ಸರಿಯಾಗಿ ಇದ ಕಡೆ ಕೇರ್ ಮಾಡ್ಕೊಳ್ಳಿಲ್ಲ ಅಂತಂದ್ರ ಜಲ್ದಿನ ಅವ್ರಿಗೆ ಫ್ರಾಕ್ಚರ್ಸ್ ಆಗುವಂತ ಚಾನ್ಸಸ್ ಇರ್ತಾವ, ಕಂಪೇರ್ ಟು ಗಂಡಸರ್ನ ಕಂಪೇರ್ ಮಾಡಿದ್ರ. ನೀವು ಇತ್ತಿತ್ಲ ಏನೋ ಸ್ವಲ್ಪ ಸೋಷಿಯಲ್ ಅವೇರ್ನೆಸ್, ಹೆಲ್ತ್ ಅವೇರ್ನೆಸ್ ಬಂದಿರೋದ್ರಿಂದ ನಮ್ಗೆ ಕಾಣಿಸ್ಲಿಕ್ಕೆ ಕಡಿಮೆ ಸಿಗ್ತದ. ಹಳ್ಳಿ ಒಳಗ್ ನೋಡ್ರಿ ನೀವು, ಮುದುಕಿಯರು ಒಂದ್ 60-65 ವರ್ಷ ಆದ್ರೆ ಬೆಂಡ್ ಆಗ್ಬಿಡ್ತಿದ್ರು, ಅವ್ರ ಬೆನ್ನು ಹಿಂಗ ಗೂನ್ ಆಗ್ಬಿಡ್ತಿದ್ರು. ದಟ್ ಈಸ್ ಬಿಕಾಸ್ ಆಫ್ ಬೋನ್ ಡೆನ್ಸಿಟಿ ಲೋ ಆಗಿ ಅವ್ರದ್ದು ಬೋನ್ಸ್ ಎಲ್ಲ ಎಕ್ದಮ್ ಬ್ರಿಟಲ್ ಆಗಿರ್ತಿದ್ವು, ಬೆಂಡ್ ಆಗ್ಬಿಟ್ಟಿರ್ತಿದ್ರು ಅವ್ರು, ಆ ಫ್ಲೆಕ್ಸಿಬಿಲಿಟಿ ಕಳ್ಕೊಂಡ್ಬಿಡ್ತಿದ್ರು ಅವ್ರು. ಹಿಂಗ ಆಗ್ಬಾರ್ದು. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ವಾತ ಪ್ರಕೋಪ ಆಗ್ಲಾರ್ದಂಗ್ ನೋಡ್ಕೋಬೇಕು. ಇಲ್ಲಿ ಒಂದು ಆಸ್ಟಿಯೋಪೋರೋಸಿಸ್ ಆಗ್ತದೆ. ಬಹಳ ಮಂದಿ ಮೊಮ್ಮಕ್ಕಳನ್ನ ಎತ್ಕೊಳ್ತಾನೆ ಕೈ ಫ್ರಾಕ್ಚರ್ ಆದಂತ ಪೇಷಂಟ್ಸು ಬರ್ತಾರೆ ನಮ್ಮಲ್ಲಿ. ಓಕೆ, ಅಥವಾ ಸೋ ಮೆನಿ ಟೈಮ್ಸ್ ಸುಮ್ನೆ ಹಿಂಗ್ ಯಾರು ಹೊಡೆದಿರ್ತಾರ, ಅಲ್ಲೇ ಕೈ ಫ್ರಾಕ್ಚರ್ಸ್ ಆಗಿರ್ತದ. ಇದು ಹೆಣ್ಮಕ್ಳೊಳಗ ಹೆಚ್ಚಿಗೆ ಆಗ್ತದ್ರಿ. ಗಂಡಸರ್ಕಿಂತ ಹೆಣ್ಮಕ್ಳೊಳಗ ಆಸ್ಟಿಯೋಪೋರೋಸಿಸ್ ಬಹಳ ಫಾಸ್ಟ್ ಆಗಿ ಆಗ್ತದ. ಯಾಕಂದ್ರೆ ಆಕೆ ಪ್ರತಿ ತಿಂಗಳು ತನ್ನ ದೇಹದಿಂದ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಅನ್ನ ಕಳ್ಕೊಂತಿರ್ತಾಳ. ಗರ್ಭಾಶಯ ಶಟ್ ಡೌನ್, ಗರ್ಭಾಶಯ ತನ್ನ ಫಂಕ್ಷನ್ಸ್ ಅನ್ನ ಸ್ಟಾಪ್ ಮಾಡಿರ್ತದ. ಅದಕ್ಕೋಸ್ಕರ ಈ ಒಂದು ಬೋನ್ ಎಲುಬಿನ ಹೆಲ್ತ್ ಡೌನ್ ಆಗ್ತಾ ಹೋಗ್ತದ. ಹಿಂಗ ಹೆಣ್ಮಕ್ಳು ಇದರಿಂದ ಬಹಳಷ್ಟು ಸಫರ್ ಆಗ್ತಾರೆ. ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಾವ. ಬಹಳ ಮಂದಿ ಕೇಳಿರಿ ನೀವು, ಮುಟ್ ನಿಂತ ಮೇಲೆ ಅಲ್ಲಿವರೆಗೂ ಆರಾಮ್ ಇದ್ದೀರಿ, ಮುಟ್ ನಿಂತ ಮೇಲೆ ನನಗೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ಯದ, ಜಾಯಿಂಟ್ಸ್ ಎಲ್ಲ ಸೌಕ್ಲಿ ಬರಕ್ ಶುರು ಆಗ್ತಾವು, ಕಾರ್ಟಿಲೇಜಸ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗ್ತಾವು, ಅದ್ ಒಳ ಕಾರ್ಟಿಲೇಜಸ್ ವೀಕ್ ಆಗ್ತಿರ್ತಾವು, ಮೇಲೆ ಫ್ಯಾಟ್ ಡೆಪಾಸಿಷನ್ ಆಗ್ತಿರ್ತದ. ಆಟೋಮೆಟಿಕಲಿ ಅವ್ರ ನಡಿಗೆ ಕೂಡ ಚೇಂಜ್ ಆಗ್ಬಿಡ್ತದ. ಇದ್ರ ಜೊತೆ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಿಗೆ ಆಗ್ತಾವ. ನೋಡ್ರಿ, ಇವೆಲ್ಲ ಒಂಥರ ಬೋನಸ್ ಪಾಯಿಂಟ್ಸ್ ಅಂತ ಹೆಣ್ಮಕ್ಳಿಗೆ ಏನೆಲ್ಲ ಆಗ್ತಾವ್ ನೋಡ್ರಿ. ಡ್ಯಾಮೇಜ್ ಆಗ್ಲಿಕ್ಕೆ ಏನೇನ್ ಬೇಕೋ ಎಲ್ಲಾ ರೀತಿಯಿಂದ ವ್ಯವಸ್ಥಿತವಾಗಿ ಈ ಸಂದರ್ಭದೊಳಗೆ ಶುರು ಆಗ್ತದೆ. ಅದಕ್ಕೋಸ್ಕರ ಬಹಳ ಹೆಣ್ಮಕ್ಳು ಈ ಟೈಮ್ ಒಳಗೆ ಕೇರ್ಫುಲ್ ಆಗಿರ್ಬೇಕು. ಫಿಸಿಕಲಿ, ಮೆಂಟಲಿ ಬಹಳ ಕೇರ್ಫುಲ್ ಆಗಿರ್ಬೇಕ್ರಿ. ಇದ್ ಹೆಂಗಾಗ್ಬಿಡ್ತದ